ಜಗತ್ತು ನಿರ್ಮಾಣವಾಗಬೇಕಾದ್ರೆ ಎಷ್ಟು ಮುಖ್ಯವಾಗಿ ಪಂಚಮಹಾಭೂತಗಳು ಅವಶ್ಯ ಇದೆಯೇ, ಹಾಗೆ ಈ ಶರೀರ ಅನ್ನುವಂಥ ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಈ ಶರೀರಕ್ಕೂ ಸಹಿತ ಜ್ಞಾನೇಂದ್ರಿಯಗಳು ಅನ್ನುವಂಥ ಪಂಚ ಇಂದ್ರಿಯಗಳನ್ನು ಭಗವಂತ ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾನೆ. ಭಗವಂತ ಕೊಟ್ಟು ಕಳಿಸಿದ್ದಾನೆ. ಅಲ್ಲೇನಾದರೂ ಅಪ್ಪು ಇಲ್ಲ, ಗಾಳಿ ಇಲ್ಲ, ಬೆಳಕು ಇಲ್ಲ, ಒಂದು ವೇಳೆ ಭೂಮಿ ಇಲ್ಲ, ಆಕಾಶ ಇಲ್ಲ ಅಂದ್ರೆ ಚಿಂತೆ ಇಲ್ಲ. ಅಲ್ಲ, ಅವೆಲ್ಲವೂ ಇರಲೇಬೇಕು. ಅವೆಲ್ಲವೂ ಇರಲೇಬೇಕು. ಆ ಭೂಮಿಯೊಳಗೇನಿದೆ, ಆ ಭೂಮಿಯಲ್ಲಿರುವಂಥ ಮಣ್ಣು ಈ ದೇಹದೊಳಗಿದೆ. ಹಾಗಾದರೆ ಭೂಮಿಯೊಳಗಿರುವಂಥ ಮಣ್ಣು ದೇಹದೊಳಗದ, ಭೂಮಿಯೊಳಗಿರುವಂಥ ಸೃಷ್ಟಿಯಾಗಿರುವಂಥ ಮೂಲ ಕಾರಣೀಕರ್ತವಾಗಿರುವಂಥ ಅಪ್ಪು ನೀರು ಈ ದೇಹದೊಳಗದ. ಹಾಗಾದರೆ ಅದಕ್ಕೆ ಬಹಳ ಅವಿನಾಭಾವ ಸಂಬಂಧ ಇದೆ. ಎಲ್ಲೈತ್ರಿ ಅಜ್ಜಾರ ಪಂಚಮಹಾಭೂತಗಳು ಮತ್ತು ಈ ಶರೀರಕ್ಕೆ ಎಲ್ಲಿ ಸಂಬಂಧ ಐತಿ ಅಂತ ಕೇಳಿದ್ರೆ ನಿಮ್ಗೆಲ್ಲರಿಗೆ ಕೇಳ್ತೀನಿ. ನೀವೇನು ದಿನನಿತ್ಯ ಮಣ್ಣು ಅಂತ ಕರಿತೀವಲ್ಲ, ಭೂಮಿಯೊಳಗಿರುವಂಥ ಮಣ್ಣನ್ನು, ಆ ಮಣ್ಣನ್ನು ಏನಾದರೂ ದಿನ ಮೈ ಮೇಲೆ ಹಾಕೋತೀರೇನು? ತಾವೆಲ್ಲ ಹಾಕೊಳ್ಳೋದಿಲ್ಲ. ಆದರೂ ಸಹಿತ ನಿಮ್ಮ ದೇಹದೊಳಗ ಮಣ್ಣನ್ನು ಹಾಕ್ಕೊಳ್ಳೋದಿಲ್ಲ. ಆದರೂ ನಿಮ್ಮ ದೇಹದಿಂದ ಮಣ್ಣು ಹೊರಗೆ ಬರ್ತದೆ. ಹೊರಗೆ ಬರ್ತದೆ ಇಲ್ಲ? ಎಲ್ಲರೂ ಭಾಳ ಜನ ಹೇಳ್ತಾರೆ ಪೌರಾಣಿಕ ಕತೆ, ಗಣಪತಿ ಆಗಿದ್ದು ಪಾರ್ವತಿಯ ಮಣ್ಣಿನಿಂದ ಅಂತ ತಿಳ್ಕೊಂಡು ಹೇಳ್ತಾರೆ. ಪಾರ್ವತಿಯ ಮೈ ಮಣ್ಣಿನಿಂದ ಸೃಷ್ಟಿಯಾಗಿರುವಂಥ ಗಣೇಶ ಅದು ದೇಹದಿಂದ ಉತ್ಪತ್ತಿಯಾಗಿರುವಂಥ ಮಣ್ಣಿನ ಅಂಶ. ಹಾಗಾಗಿ ಪಂಚಮಹಾಭೂತಗಳಲ್ಲಿ ಬರುವಂಥ ಮೊದಲ ಪೃಥ್ವಿ ಆದರೆ ಆ ಪೃಥ್ವಿಗೂ ಮತ್ತು ಈ ಶರೀರ ಅನ್ನುವಂಥ ದೇಹಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ನೀವ್ಯಾರ ಮನ್ಯಾಗ ಖಾಲಿ ಕುಂತಾಗ ಹಿಂಗೆ ಮೈ ತಿಕ್ಕ್ರಿ ಮೈಯಾಗಿಂದ ಮಣ್ಣು ಬರ್ತದೆ. ಹಾಗಾದ್ರೆ ಆ ಮಣ್ಣು ಬರಲಿಕ್ಕೆ ಕಾರಣ ಏನು? ಮಣ್ಣನ್ನೇನಾದರೂ ನೀವು ಮೈ ಮೇಲೆ ಹಾಕ್ಕೊಂಡಿರ್ತೀರೇನು? ದಿನ ಸೋಪಚ್ಚಿ ಸ್ನಾನ ಮಾಡ್ತಿರ್ತಾರೆ, ಆದರೂ ಮಣ್ಣು ಬರ್ತೈತೆ ಅಂದರೆ ಈ ದೇಹಕ್ಕೂ ಮತ್ತು ಆ ಪೃಥ್ವಿಗೂ ಸಂಬಂಧ ಇದೆ. ಆಮೇಲೆ ಎರಡನೇದ್ದು ಮಹಾಭೂತಗಳಲ್ಲಿ ಎರಡನೆಯ ಸ್ಥಾನ ಅಪ್ಪು ಅಂದರೆ ನೀರು. ಅಲ್ಲಿ ನೀರದ, ಈ ದೇಹದೊಳಗೆ ನೀರೆಲ್ಲಿ ಐತ್ರಿ ಅಜ್ಜಾರ ಅಂತ ಕೇಳಿದ್ರೆ ತಾವೆಲ್ಲ ದುಡಿಯುವಂಥ ಸಂದರ್ಭದೊಳಗ ನಿಮ್ಮ ಮೈಯೊಳಗ ನೀರು ಬರ್ತದೆ. ಅದಕ್ಕೆ ನೀವೆಲ್ಲರೂ ಅಂತೀರಿ ಬೆವರು ಅಂತ. ಆ ಬೆವರು ಎಲ್ಲಿಂದ ಬಂತು? ಆ ಬೆವರು ಸೃಷ್ಟಿಯಾಗಬೇಕಾದ್ರೆ ಕಾರಣ ಏನು? ಆ ಬೆವರು ಬರಬೇಕು ಅಂತ ತಾವೇನಾದರೂ ಮೈ ಮೇಲೆ ನೀರು ಹಾಕ್ಕೊಂಡು ನೀರಿನ ಹನಿಗಳು ಉತ್ಪತ್ತಿ ಆಗಲಿ ಅಂತ ಭಾವಿಸ್ಕೊಳ್ತೀರೇನು? ಇಲ್ಲ. ತಾವೆಲ್ಲರೂ ಏನು ಮಾಡ್ತೀರಂದ್ರೆ ದುಡಿಯುವಂಥ ಸಂದರ್ಭದಲ್ಲಿ ದೇಹವನ್ನು ದಂಡಿಸುವಾಗ ನಿಮಗೇ ಗೊತ್ತಿರಲಾರದಂತೆ ನಿಮ್ಮ ದೇಹದಿಂದ ಬೆವರಿನ ಹನಿಗಳು ಭೂಮಿಗೆ ಬೀಳ್ತಾವಂದ್ರೆ ಪಂಚಮಹಾಭೂತಗಳಲ್ಲಿ ಎರಡನೇದಾಗಿರುವಂಥ ಅಪ್ಪೂ ಸಹಿತ ಈ ದೇಹಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಗೊತ್ತಾಗ್ತದೆ. ಸಂಬಂಧಪಟ್ಟಿದೆ. ಇನ್ನು ಮೂರನೆಯದು ತೇಜ ಅಂದ್ರೆ ಶಾಖ. ಆ ಶಾಖ ಇರಲಿಲ್ಲ ಅಂದ್ರೆ ನಾವ್ಯಾರೂ ಜೀವಂತವಾಗಿರಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭಕ್ಕೆ ನಮಗೆ ಶಾಖ ಬೇಕು ಆ ಸಂದರ್ಭಕ್ಕೆ ಭಗವಂತ ಕೊಟ್ಟೇ ಕೊಡ್ತಾನ. ಹಾಗಾಗಿ ನಮ್ಮ ದೇಹದೊಳಗೆ ಶಾಖ ಎಲ್ಲಿ ಐತ್ರಿ ಅಜ್ಜಾರ ಅಂದರೆ ನೀವೇನಾದರೂ ಖಾಲಿ ಕುಂತಂಥ ಸಂದರ್ಭದಲ್ಲಿ ನಿಮ್ಮ ಕೈ ರಟ್ಟೆಗಳನ್ನು ಹಿಡ್ಕೊಳ್ರಿ, ನಿಮ್ಮ ಕಾಲುಗಳನ್ನು ಹಿಡ್ಕೊಳ್ರಿ. ನಿಮ್ಮ ಕಾಲನ ಮುಖಾಂತರ, ಕೈ ರಟ್ಟೆಗಳ ಮುಖಾಂತರ ಒಂದಿಷ್ಟು ಉಷ್ಣ ಅನ್ನೋದು ಬಡಿತಿರ್ತದೆ ಕೈಗೆ. ಮೈ ಮುಟ್ಟಿ ನೋಡಿದಾಗ ಜ್ವರ ಇರೋದಿಲ್ಲ, ಆದರೂ ಮೈ ಬೆಚ್ಚಗೆ ಇರ್ತದೆ. ಬೆಚ್ಚಗೆ ಇರ್ತೈತಿ ಅಂದರೆ ಶಾಖದ ಪರಿಣಾಮ. ತೇಜಸ್ಸಿನ ಒಂದು ಅಂಶ ನಮ್ಮ ಅಂಗದೊಳಗದ, ನಮ್ಮ ಶರೀರದೊಳಗದ ಅಂತ ತಿಳ್ಕೊಂಡು ಅದಕ್ಕನೇ ಹೇಳ್ತಾರವರು, ಈ ತೇಜಸ್ಸು ಅನ್ನುವಂಥದ್ದೇನೈತಲ್ಲ ಮಹಾಭೂತದಲ್ಲಿ, ಅದೂ ಸಹಿತ ಈ ದೇಹಕ್ಕೆ ಸಂಬಂಧಪಟ್ಟಿದೆ. ವಾಯು, ಗಾಳಿ. ಗಾಳಿ ಇರಲಿಲ್ಲ ಅಂದರೆ ನಾವ್ಯಾರೂ ಬದುಕಕ್ಕಾಗೋದಿಲ್ಲ. ಹಂಗ ಈ ದೇಹದೊಳಗನೂ ಸಹಿತ ಗಾಳಿಗಳಿದ್ದಾವೆ. ಆ ಗಾಳಿಗಳು ಏನಾದರೂ ಹೋದವು ಅಂದರೆ ಮುಗೀತು, ಈ ದೇಹ ಮಣ್ಣು ಪಾಲಾಗಿ ಹೋಗಿಬಿಡುತ್ತದೆ. ಅದಕ್ಕೆ ಈ ದೇಹದೊಳಗೆ ಗಾಳಿನೂ ಇದೆ ಅಂದರೆ ಪಂಚಮಹಾಭೂತಗಳಿಗೆ ಈ ದೇಹಕ್ಕೆ ಅವಿನಾಭಾವ ಸಂಬಂಧ ಇದೆ. ಆಕಾಶ ಮಹಾಭೂತದಲ್ಲಿ ಒಂದು ಕೊನೆಯದು ಆಕಾಶ. ಆ ಆಕಾಶನೂ ಸಹಿತ ಕಣ್ಣಿಗೆ ಕಾಣುತ್ತೆ, ಆದರೆ ಮುಟ್ಟಲಿಕ್ಕೆ ಬರೋದಿಲ್ಲ, ಏನು ಮಾಡೋಕ್ಕೂ ಬರೋದಿಲ್ಲ. ಈ ದೇಹಕ್ಕೆ ಯಾವುದು ಆಕಾಶವಾಗಿ ಹೊದಿಕೆಯಾಗಿದೆ ಅಂದರೆ
ದೇಹದಲ್ಲಿರುವಂಥ ನರಗಳಿಗೆ, ಮಾಂಸದ ಮುದ್ದೆಗಳಿಗೆ, ಎಲ್ಲದರ ಮೇಲೆ ಚರ್ಮ ಅನ್ನೋದೇನು ಮುಚ್ಕೊಂಡದಲ್ಲ, ಅದು ಆಕಾಶದ ತತ್ವವಾಗಿದೆ. ಅದಕ್ಕಾಗಿ ಪಂಚಮಹಾಭೂತಗಳಿಗೂ ಮತ್ತು ಈ ಶರೀರಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ ಅಂತ ತಿಳ್ಕೊಂಡು ಎಲ್ಲ ಮಹಾತ್ಮರು ಹೇಳ್ಕೊಂತ ಬರ್ತಾರೆ. ಅಂಥ ಪಂಚಮಹಾಭೂತಗಳಿಗೆ ಸಂಬಂಧಪಟ್ಟಂಥ ಈ ದೇಹಕ್ಕೆ, ಈ ಶರೀರಕ್ಕೆ ಭಗವಂತ 5 ಮುಖ್ಯವಾಗಿರುವಂಥ ಇಂದ್ರಿಯಗಳನ್ನು ಕೊಟ್ಟು ಕಳಿಸಿದಾನೆ ಈ ಭೂಮಿಗೆ. ಆ ಇಂದ್ರಿಯಗಳೇ ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಜ್ಞಾನೇಂದ್ರಿಯಗಳು ಇರಬೇಕು. ಈ 5 ಜ್ಞಾನೇಂದ್ರಿಯಗಳಲ್ಲಿ ಒಂದೇನಾದರೂ ವ್ಯತ್ಯಾಸವಾದರೆ ಆ ಜಗತ್ತು ಹೆಂಗೆ ಅಲ್ಲೋಲ ಕಲ್ಲೋಲವಾಗ್ತದೆ, ಹಾಗೆ ಈ ಶರೀರ ಅನ್ನುವಂಥ ಜಗತ್ತು ಸಹಿತ ಅಲ್ಲೋಲ ಕಲ್ಲೋಲವಾಗಿ ಹೋಗಿಬಿಡುತ್ತದೆ. ಹಾಗಾಗಿ ಶರಣರು ಹೇಳ್ತಾರೆ, ಈ 5 ಜ್ಞಾನೇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವು ಬದುಕಿದಾಗ ಮಾತ್ರ ನಾವು ಸಹಿತ ಜಗತ್ತಿನಷ್ಟು ಸುಂದರವಾಗಿ, ಜಗತ್ತಿಗೆ ಯಾವುದೇ ಗಂಡಾಂತರಗಳು ಬರೋದಿಲ್ಲಲ್ಲ, ಹಾಗೆ ನಮಗೂ ಸಹಿತ ಭಗವಂತನ ಕೃಪೆಯಾಗಿ ಭಗವಂತನ ಸನ್ನಿಧಾನ ದೊರಕುತ್ತೆ ಅಂತಾರೆ ಶರಣರು. ನಾವು 5 ಶುದ್ಧವಾಗಿಟ್ಕೊಳ್ಬೇಕು. 5 ಪಂಚ ಜ್ಞಾನೇಂದ್ರಿಯಗಳನ್ನು ಸದಾ ಕಾಲ ನಾವು ಶುದ್ಧ ಇಟ್ಕೊಳ್ಬೇಕು. ಶುದ್ಧವಾಗಿ ಇಟ್ಕೊಂಡ್ವಿ ಅಂದರೆ ನಮಗೆ 5 ಪಂಚ ಜ್ಞಾನೇಂದ್ರಿಯಗಳು ಏನು ಮಾಡ್ತಾವಂದರೆ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಮೊದಲು ಆ ಎಲ್ಲ ಜ್ಞಾನೇಂದ್ರಿಯಗಳಿಗಿಂತ ಮುಂಚೆ ಮನಸ್ಸನ್ನು ನಿಗ್ರಹವಾಗಿಟ್ಕೊಳ್ಬೇಕಂತೆ. ಈ ಪಂಚ ಜ್ಞಾನೇಂದ್ರಿಯಗಳ ಮೂಲ ಯಾವುದು ಅಂದರೆ ಮನಸ್ಸು. ಆ ಮನಸ್ಸು ಹೆಂಗಿರ್ತದಲ್ಲ ಹಂಗೆ ಈ ಜ್ಞಾನೇಂದ್ರಿಯಗಳು ತಮ್ಮ ಕಾರ್ಯವನ್ನು ಮಾಡ್ತವೆ. ಹಾಗಾಗಿ ಮನಸ್ಸನ್ನು ನಿಗ್ರಹದೊಳಗಿಟ್ಕೊಳ್ಬೇಕು. ಅಕ್ಕ ಮಹಾದೇವಿ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಲ್ಲ, ಕೇಳಿದಿರಲ್ಲ. ವೈರಾಗ್ಯದ ತುದಿಯನ್ನೇರಿರುವಂಥ ಮಹಾದೇವಿ ಅಕ್ಕ, ಆಕೆ ತನ್ನ ಸುಂದರವಾದ ಜೀವನವನ್ನು ಸಾಗಿಸಿಕೊಂಡು ಬರ್ತಾಳೆ. ಮೊದಲು ಗುರುಗಳ ಕಡೆಯಿಂದ ದೀಕ್ಷೆಯನ್ನು ಪಡ್ಕೊಂಡು, ಲಿಂಗ ದೀಕ್ಷೆಯನ್ನು ಪಡ್ಕೊಂಡು, ಸದಾಕಾಲ ಅಂಗೈಯಲ್ಲಿರುವಂಥ ಲಿಂಗನನ್ನು ಪೂಜಿಸಿ, ಆ ಲಿಂಗಯ್ಯನೇ ನನಗೆ ಸರ್ವಸ್ವ ಅನ್ನುವಂಥ ಭಾವನೆಯೊಳಗೆ ಬದುಕಿರುವಂಥ ಮಹಾನ್ ತಾಯಿ ಆಕೆ. ಈ ಭೂಮಿಯ ಮೇಲೆ ತಿರುಗಾಡುವಂಥ, ನಡೆದಾಡುವಂಥ ನರಗಂಡನನ್ನು ಬಿಟ್ಟು ನನಗ ಬೇರೆ ಯಾರೂ ಬೇಕಾಗಿಲ್ಲ. ಈ ನರಗಂಡರೆಲ್ಲರೂ ಸಹಿತ ನರನ ಸ್ವರೂಪಿಗಳಾಗಿರುವಂಥ ಗಂಡಂದಿರರು ನನಗೆ ಬೇಕಾಗಿಲ್ಲ. ನನ್ನ ಗಂಡ, ನಿಜವಾದ ಗಂಡ ಯಾರು ಅಂದರೆ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ತತ್ವವನ್ನು ಈ ನಾಡಿಗೆ ಕೊಟ್ಟಾಕಿ ಅಕ್ಕ ಮಹಾದೇವಿ ದೇವರನ್ನೇ ಗಂಡನನ್ನಾಗಿ ಪಡ್ಕೊಂಡ್ಲ ತಾಯಿ. ಕಾರಣ ಆಕೆ ಅಂದ್ಲು, ದೇವನನ್ನು ಬಿಟ್ಟು ಮತ್ತೊಂದು ಈ ಜಗತ್ತಿನೊಳಗೆ ಯಾವುದೂ ಶಾಶ್ವತವಾದದ್ದಲ್ಲ, ಯಾವುದೂ ಅಲ್ಲ. ನನ್ನ ದೇಹವೂ ಸಹಿತ ಶಾಶ್ವತವಾದದ್ದಲ್ಲ. ಅದಕ್ಕೆ ಹೇಳ್ತಾಳಾಕಿ, ಈ ಶರೀರಕ್ಕೆ ದಣಿಸಬೇಕು, ಈ ಶರೀರಕ್ಕೆ ಕಷ್ಟವನ್ನು ಕೊಡಬೇಕು ಅಂದಾಗ ಮಾತ್ರ ಭಗವಂತ ಎಲ್ಲ ರೀತಿಯಿಂದ ಪರೀಕ್ಷೆ ಮಾಡಿದ ಮೇಲೆ ಭಗವಂತನ ಕೃಪೆ ನಮಗೆ ಆಗಬಹುದು ಅಂತ ತಿಳ್ಕೊಂಡು ಭಾಳ ಸುಂದರವಾಗಿ ಈ ಶರೀರವನ್ನು ದಂಡನ ಮಾಡ್ತಾಳೆ. ಮನೆಯನ್ನು ಬಿಟ್ಟು ಹೋಗುವಂಥ ಗಳಿಗೆಯೊಳಗ ಕೌಶಿಕ ಮಹಾರಾಜ ಮದುವೆಯಾಗಿ ಅರಮನೆಗೆ ಕರ್ಕೊಂಡು ಬಂದ ನಂತರ ಆ ಅರಮನೆಯೊಳಗಿದ್ದುಕೊಂಡು ತನ್ನೆಲ್ಲ ಕಾರ್ಯಗಳನ್ನು ಮಾಡ್ತಿರ್ಬೇಕಾದ್ರೆ ಮಹಾದೇವಿ ಅಕ್ಕ ಒಂದು 3 ಸವಾಲನ್ನು ಹಾಕ್ತಾಳಾಕಿ. ನೋಡು, ನಾನು ಹೇಳುವವರೆಗೂ ನನ್ನನ್ನು ಮುಟ್ಟಬಾರ್ದು. ನಾ ಯಾರನ್ನೇ ಕರ್ಕೊಂಡು ಬಂದರೂ ಸಹಿತ, ಈ ಮನೆಗೆ ಅರಮನೆ ಶರಣರು ಬಂದರೂ ಸಹಿತ, ಯೋಗಿಗಳು ಬಂದರೂ ಸಹಿತ, ಸಂತರು ಬಂದರೂ ಸಹಿತ ಆ ಸಂತರನ್ನು ಹೋಗು ಅಂತ ಹೇಳಬಾರ್ದು. 2ನೇ ನಿಯಮ. 3ನೇ ನಿಯಮ ಏನು ಅಂದರೆ, ನಾನು ಲಿಂಗವನ್ನು ಕಟ್ಕೊಂಡಿನಿ, ನೀನೂ ಸಹಿತ ಲಿಂಗವನ್ನು ಕಟ್ಕೊಳ್ಬೇಕು ಅನ್ನುವಂಥ ಹಲವಾರು ಈ 3 ನಿಯಮಗಳನ್ನು ಹಾಕ್ತಾಳೆ. ಇವೆಲ್ಲವನ್ನು ನೀವು ಕೇಳಿದೆ. ಕೊನೆ ಗಳಿಗೆಯೊಳಗ ಯಾವುದನ್ನು ಹೇಳಿದ್ಲು ಅದನ್ನು ಪರಿಪಾಲನೆ ಮಾಡುವಂಥ ಶಕ್ತಿ ಅವನಿಗಿದ್ದಿಲ್ಲ, ಕೌಶಿಕ ಮಹಾರಾಜನಿಗೆ. ಆ ಸಂದರ್ಭದೊಳಗ ಮನೆಯನ್ನು ಬಿಟ್ಟು ಹೋಗಬೇಕಿನ್ನ ನನ್ನ ಎಲ್ಲ ಮಾತುಗಳನ್ನು, ನಿಬಂಧನೆಗಳನ್ನು ಮೀರಿ ನಿಂತಾನಲ್ಲ ಕೌಶಿಕ. ಇನ್ನು ಮೇಲೆ ನಾನು ಹೋಗಬೇಕು ಅಂತ ತಿಳ್ಕೊಂಡು ಉಟ್ಟ ಬಟ್ಟೆಯನ್ನು ತೊರೆದು ಆಕೆ ದಿಗಂಬರವಾಗಿ ಅರಮನೆಯನ್ನು ತ್ಯಜಿಸ್ತಾಳೆ, ಅರಮನೆಯನ್ನು ಬಿಡ್ತಾಳೆ. ಬಿಡುವಂಥ ಸಂದರ್ಭದೊಳಗ ಹಡೆದ ತಾಯಿ, ತಡೆಯುವ, ಅವಸರ ಮಾಡಬೇಡ, ಹೋಗಬೇಡ. ಯಾಕೆ ಹೋಗ್ತಿ? ಹೋಗೋದ್ರಿಂದ ನಿನಗ ಸಮಾಜ ಏನಾದರೂ ಅಂತದೆ. ಹರಿಯ ವಯಸ್ಸಿನೊಳಗ
ಹದಿಹರೆಯದಲ್ಲಿ ನೀನು ಮನೆಯನ್ನು ಬಿಟ್ಟು ಹೊರಟ್ರೆ ಸಮಾಜ ನಿನ್ನ ಸುಮ್ಮ ಬಿಡೋದಿಲ್ಲ, ದಯವಿಟ್ಟು ಹೋಗಬೇಡ, ತಡಿ 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 ಅಂತಾರ. ಅವಾಗ ತಾಯಿಯ ಮಾತಿಗೆ, ತಂದೆಯ ಮಾತಿಗೆ ಆಕೆ ಬಾಗೋದಿಲ್ಲ. ಅವಾಗ ಹೇಳ್ತಾರವರು, ಇಲ್ಲ ನಾವು ಹೋಗೋಕ್ಯ, ನನ್ನ ನಿಯಮಗಳನ್ನು ಆತ ಮೀರಿ ನಿಂತಿದ್ದಾನಂದ್ರೆ ನಾನು ಅರಮನೆಯೊಳಗೆ ಇರೋದಿಲ್ಲ, ನಾ ಹೋಗ್ತೀನಿ ಅಂದಾಗ ಅವಾಗ ತಂದೆ ತಾಯಿಗಳಂತಾರ, ಹೊಂಟಿಯಲ್ಲ ನೀನು ಹೋಗಬೇಕಾದ್ರೆ ನಿನಗೆ ಹಸಿವಾದ್ರೆ ಏನು ಮಾಡ್ತಿ, ಹಸಿವಾದ್ರೆ ಏನು ಮಾಡ್ತಿ? ಒಂದು ವೇಳೆ ಹೊಟ್ಟೆ ತುಂಬುವವರೆಗೂ ನಿನಗೇನಾದರೂ ಯಾರಾದರೂ ಕೊಟ್ಟರು ಸಹಿತ ನೀರಡಿಕೆ ಆದ್ರೆ ಏನು ಮಾಡ್ತಿ? ದಾಹ ಆದ್ರೆ ಏನು ಮಾಡ್ತಿ? ಮತ್ತೆ ದಾಹ ಆದ್ರೆ ಏನು ಮಾಡ್ತಿ? ಮಲಗಲಿಕ್ಕೆ ಎಲ್ಲಿದ ಜಾಗ ಎಲ್ಲಿ ಕೊಡ್ತಾರ? ಜೊತೆಗೆ ನೀನು ಹೋಗಬೇಕಾದ್ರೆ ನಿನ್ನ ಜೊತೆಗೆ ಯಾರಿರ್ತಾರ ಅಂತ ತಿಳ್ಕೊಂಡು ಎಲ್ಲ ಪ್ರಶ್ನೆಗಳನ್ನು ಹೆತ್ತ ತಾಯಿ ಮಾಡಿದಾಗ ಮೊಟ್ಟ ಮೊದಲನೆಯ ವಚನವನ್ನು ಹೇಳ್ತಾಳಂತೆ ಅಕ್ಕ ಮಹಾದೇವಿ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಗೆ ಚನ್ನಮಲ್ಲಿಕಾರ್ಜುನನುಂಟು ಅಂತ ತಿಳ್ಕೊಂಡು ದಿಟ್ಟವಾದ ಉತ್ತರವನ್ನು ಹೆತ್ತ ತಂದೆ ತಾಯಿಗಳಿಗೆ ಕೊಟ್ಟು ಅರಮನೆಯನ್ನು ತ್ಯಜಿಸ್ತಾಳೆ ತಾಯಿ, ಅರಮನೆಯನ್ನು ಬಿಡ್ತಾಳೆ. ಅಂತ ಸುಂದರವಾದ ಉತ್ತರವನ್ನು ಕೊಟ್ಟಿರುವಂಥ ಮಹಾತಾಯಿ ಅಕ್ಕ ಮಹಾದೇವಿ, ವೈರಾಗ್ಯದ ನಿಲುವನ್ನ ಮುಟ್ಟಿರುವಂಥ ತಾಯಿ ಯಾವಾಗ ಹೋಗ್ತಾಳ? ಅರಮನೆಯನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಭಗವಂತನನ್ನು ಕಾಣುವುದಕ್ಕಾಗಿ ಕಾತುರದಿಂದ ಹೋಗ್ತಿರ್ತಾಳ ಮಹಾದೇವಿ ಅಕ್ಕ. ಮಹಾದೇವಿ ಅಕ್ಕ ಆಕೆಂತಾಳ, ಒಂದು ವೇಳೆ ನನಗೇನಾದರೂ ಹೊಟ್ಟೆ ತುಂಬ ಊಟ ಬಿದ್ದರೆ, ಹೊಟ್ಟೆ ತುಂಬ ಊಟ ಬಿದ್ದರೆ ನಾನು ಭಗವಂತನನ್ನು ಮರೆಯಬಹುದು, ನನಗೇನಾದರೂ ಸುಖದ ನಿದ್ರೆ ಬಂದರೆ ಭಗವಂತನನ್ನು ಮರೆಯಬಹುದು. ಹಾಗಾಗಿ ನಾನು ಭಗವಂತನನ್ನು ಮರೆಯಬಾರ್ದು ಅಂದರೆ ನನಗೆ ಹೊಟ್ಟೆ ತುಂಬ ಊಟ ಬೀಳಬಾರ್ದು, ನನಗೆ ಸುಖದ ನಿದ್ರೆ ಬರಬಾರ್ದು ಅಂತಾಳಾಕಿ. ನಿದ್ರೆಯನ್ನು ತ್ಯಜಿಸಿಲ್ದು, ಊಟವನ್ನು ಬಿಟ್ಲು, ನೀರಡಿಕೆಯನ್ನು ಬಿಟ್ಟು, ಎಲ್ಲವನ್ನು ಬಿಟ್ಟು ಆ ತಾಯಿ ಭಗವಂತನನ್ನು ಹುಡುಕುವುದಕ್ಕಾಗಿ ಹೊರಟ್ಲು. ಅವಾಗ ಹೇಳ್ತಾಳಾಕಿ, ನಾನು ಭಿಕ್ಷೆಯನ್ನು ಬೇಡುವಾಗ, ಮನೆ ಮನೆಯ ಕೈವಡ್ಡಿ ಬೇಡುವಾಗ ಮುಂದೆ ಹೋಗನ್ಬೇಕು ಅಂತಾಳಾಕಿ. ಹಸಿವಾಗಿದೆ ಅಂದ್ರೆ ಒಂದು ವೇಳೆ ಭಿಕ್ಷೆ ಬೇಡಕ್ಕೆ ಮನೆ ಮನೆಗೆ ಹೋದೆ ಅಂದರೆ ಆ ಮನೆಯವರು ಇಲ್ಲ ಅಂತ ಹೇಳಿ ಕಳಿಸ್ಬೇಕು, ಇಲ್ಲ ಅಂತ ಹೇಳಿ ಕಳಿಸ್ಬೇಕು. ಒಂದು ವೇಳೆ ಇಲ್ಲ ಅಂತ ಹೇಳಿ ಕಳಿಸುವ ಬದಲು ಏನಾದರೂ ಪ್ರೀತಿಯಿಂದ ಒಂದು ವೇಳೆ ನನ್ನ ಕೈಯೊಳಗೆ ಅವರು ಏನಾದರೂ ಅನ್ನವನ್ನು ಇಡಾಕ್ ಬಂದರೆ ಆ ಅನ್ನವನ್ನು ಇಸ್ಕೊಳ್ಳುವಾಗ ಅನ್ನ ಜಾರಿ ಕೆಳಗೆ ಬೀಳಬೇಕು, ಕೆಳಗೆ ಬೀಳಬೇಕು. ಕೆಳಗೆ ಬಿದ್ದ ತಕ್ಷಣ ಹಸಿವನ್ನು ತಾಳಲಾರದೆ ಅನ್ನವನ್ನು ನಾನೇನಾದರೂ ಕೈಯಿಂದ ಎತ್ಕೊಂಡು ಹೊಟ್ಟೆ ತುಂಬ ಉಣಬೇಕು ಅಂತ ತಿಳ್ಕೊಂಡು ತೀರ್ಮಾನ ಮಾಡಿ ಎತ್ತಾಕ್ ಹೋದರೆ ನಾ ಸುನನೆತ್ತಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡು ಚನ್ನಮಲ್ಲಿಕಾರ್ಜುನನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ ಅಕ್ಕ ಮಹಾದೇವಿ. ನಾನೇನಾರ ಹಸಿವಾಗ್ಯದಂತ ತಿಳ್ಕೊಂಡು ಅನ್ನ ತಗೊಳಕ್ಕೆ ಹೋದರೆ ಆ ಅನ್ನವನ್ನು ಒಂದು ನಾಯಿ ಬಂದು ತಗೊಂಡು ಹೋಗಿಬಿಡ್ಬೇಕು, ಅವಾಗ ಭಗವಂತನನ್ನು ಮರೆಯಾಕೆ ನನ್ನ ಕಡೆಯಿಂದ ಆಗುವುದಿಲ್ಲ ಅಂತಾಳೆ ಮಹಾದೇವಿ ಅಕ್ಕ. ಅದಕ್ಕೆ ನಾವು ಹೇಳೋದು, ಮಹಾದೇವಿ ಅಕ್ಕ ಅಷ್ಟು ದಂಡನೆಯನ್ನು ಯಾಕೆ ಮಾಡಿಲ್ದು ಅಂದರೆ ಭಗವಂತನನ್ನು ಕೂಡುವುದಕ್ಕಾಗಿ, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡುವುದಕ್ಕಾಗಿ ಇಂದ್ರಿಯಗಳನ್ನು ಆಕೆ ಶುದ್ಧವಾಗಿಟ್ಕೊಂಡು ಬಹಿರಂಗವಾಗಿ ಅಂತರ್ಮುಖಿಯಾಗಿ ಸದಾಕಾಲ ಆರಾಧನೆಯನ್ನು ಮಾಡ್ತಿದ್ಲು ಆ ತಾಯಿ. ಇಲ್ಲಿ ಮಹಾದೇವಿ ಅಕ್ಕ ಒಂದು ಸುಂದರವಾದ ವಚನವನ್ನು ಬರೀತಾಳೆ. ಈ ಪಂಚ ಜ್ಞಾನೇಂದ್ರಿಯಗಳನ್ನು ಕುರಿತು ಒಂದು ವಚನವನ್ನು ಹೇಳ್ತಾಳಾಕಿ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡೋದು, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಗಳನ್ನು ಕೇಳುವುದು, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡನ, ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ, ಇವಿಲ್ಲದ ಜೀವಿಯ ಬಾಳವೆ ಏತಕ್ಕೆ ಬಾತಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಬರಿತಾಳಾಕಿ. 5 ಜ್ಞಾನೇಂದ್ರಿಯಗಳು ಏನು ಮುಖ್ಯವಾಗಿ ಇದಾವಲ್ಲ ಮನುಷ್ಯನಿಗೆ, ಆ ಎಲ್ಲ ಜ್ಞಾನೇಂದ್ರಿಯಗಳ ಬಗ್ಗೆ ಬಹಳ ಸುಂದರವಾದ ಚಿಂತನೆಯನ್ನು ಈ ಸಮಾಜಕ್ಕೆ ನೀಡಿದಾಳೆ.
ಕಣ್ಣಿಗೆ ಶೃಂಗಾರ ಯಾವುದು? ಆ ತಾಯಿ ಹೇಳ್ತಾಳ, ಈ ಕಣ್ಣುಗಳನ್ನು ಭಗವಂತ ಕೊಟ್ಟಿದಾನಲ್ಲ, ಈ ಕಣ್ಣಿಗೆ ಯಾವುದು ಶೃಂಗಾರ ಅಂದ್ರೆ ಈ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದಲ್ಲ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚೋದಲ್ಲ. ಕಣ್ಣಿಗೆ ಲೆನ್ಸ್ಗಳನ್ನು ಹಾಕಿದರೆ ಈ ಕಣ್ಣು ಶೃಂಗಾರದಿಂದ ಕಾಣ್ತೈತಿ ಅಂತ ತಿಳ್ಕೊಂಡು ಲೆನ್ಸ್ಗಳನ್ನು ಹಾಕೋದಲ್ಲ. ಈ ಕಣ್ಣಿನ ಮೇಲಿರುವಂಥ ಹುಬ್ಬುಗಳಿಗೆ ಬಣ್ಣ ಹಚ್ಚೋದಲ್ಲ. ಐಬ್ರೋಸ್ ಅಂತ ನೋಡ್ರಿ, ಅದನ್ನು ಮಾಡೋದಲ್ಲ. ಈ ಕಣ್ಣುಗಳು ಯಾವಾಗ ಶೃಂಗಾರಗೊಳ್ಳುತ್ತದೆ, ಈ ಕಣ್ಣು ಯಾವಾಗ ಒಂದಿಷ್ಟು ಕೆಮ್ಮತ್ತನ್ನು ಪಡ್ಕೊಳ್ತದಂದ್ರೆ ಅಕ್ಕ ಮಹಾದೇವಿ ಹೇಳ್ತಾಳೆ ಈ ಮಾತನ್ನ, ಈ ಕಣ್ಣಿನಿಂದ ಗುರು ಹಿರಿಯರನ್ನ ನೋಡುವುದರಿಂದ ಈ ಕಣ್ಣಿಗೆ ಬೆಲೆ ಬರ್ತದೆ ಹೊರತಾಗಿ ಈ ಕಣ್ಣಿಗೆ ಬಣ್ಣವನ್ನು ಹಚ್ಚಿದಾಗ ಬೆಲೆ ಬರುವುದಿಲ್ಲ ಅಂತಳಾಕಿ. ಈ ಕಣ್ಣಿಗೆ, ಕಣ್ಣು ಸಹಿತ ಜ್ಞಾನೇಂದ್ರಿಯಗಳಲ್ಲಿ ಒಂದು. ಈ ಕಣ್ಣಿನಿಂದ ಏನು ನೋಡಬೇಕಂದ್ರೆ ಸದಾ ಕಾಲ ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ನೋಡಬೇಕು ಅಂತಳಾಕಿ. ಗುರುಗಳನ್ನ, ಮನೆಯಲ್ಲಿರುವಂಥ ಹಿರಿಯರನ್ನ ಬಹಳ ಸುಂದರವಾಗಿ ಭಕ್ತಿ ಭಯದಿಂದ ನೋಡಿದಾಗ ಮಾತ್ರ ಈ ಕಣ್ಣುಗಳು ಬಂದಿದ್ದಕ್ಕೂ ಸಹಿತ, ಕಣ್ಣುಗಳಿದ್ದಿದ್ದಕ್ಕೂ ಸಹಿತ ಅದು ಪಾವಿತ್ರತೆಯನ್ನು ಪಡ್ಕೊಳ್ತೈತಿ ಅಂತಾಳ ಅಕ್ಕ ಮಹಾದೇವಿಯ ಸಿದ್ಧಾಂತ ಇದು. ನಮ್ಮ ಕಣ್ಣುಗಳು ಏನಾಗಬೇಕಂದ್ರೆ ಕೇವಲ ಮೋಜು ಮಸ್ತಿಗಳನ್ನು ನೋಡುವಂಥ, ಮನರಂಜನೆಗಳನ್ನು ನೋಡುವಂಥ, ಚಿತ್ರಗಳನ್ನು ನೋಡುವಂಥ, ಚಿತ್ರವನ್ನು ನೋಡಿ ಮನಸ್ಸನ್ನು ವಿಚಿತ್ರವನ್ನಾಗಿ ಮಾಡಿಕೊಳ್ಳುವಂಥ ದೃಶ್ಯಗಳನ್ನು ಕಣ್ಣಿನಿಂದ ನೋಡಿದರೆ ಸಾಧ್ಯ ಇಲ್ಲ. ಈ ಕಣ್ಣಿನಿಂದ ಮಹಾತ್ಮರನ್ನು ನೋಡಬೇಕು, ಗುರುಗಳನ್ನು ನೋಡಬೇಕು. 12ನೇ ಶತಮಾನದ ಶರಣರ ಭಾವಚಿತ್ರಗಳನ್ನು ನೋಡಿದಾಗ ಮಾತ್ರ ಈ ಕಣ್ಣಿಗೆ ಶೃಂಗಾರ ಅಂತಾಳಾಕಿ ಅಕ್ಕಮ್ಮ. ಕಣ್ಣಿಗೆ ಶೃಂಗಾರ ಅಂತಾಳ. ಕಣ್ಣು ಬಹಳ ಪವಿತ್ರವಾಗಿರುವಂಥದ್ದು. ನಯನ ಎಲ್ಲ ಇಂದ್ರಿಯಗಳಿಗಿಂತ ಬಹಳ ಮುಖ್ಯವಾಗಿರುವಂಥ ಇಂದ್ರಿಯ. ಈ ನಯನ ಅನ್ನುವಂಥದ್ದೇನೈತಲ್ಲ, ಈ ಚಕ್ಷು ಅನ್ನುವಂಥದ್ದೇನೈತಲ್ಲ, ಇದು ಇರಲಿಲ್ಲ ಅಂದರೆ ನಮಗೆ ಬಹಳ ಕಷ್ಟದ. ಬರೀ ಎಲ್ಲರ ಕಣ್ಣಿದ್ದವರು ಒಂದು ತಾಸು ಮನೆಯೊಳಗೆ ಲೈಟ್ ಹೋತು ಅಂದ್ರೆ ಜೀವ ಹೋದಂಗೆ ಆಕೈತಿ, ನಮ್ಗೆ ಜೀವ ಹೋದಂಗೆ ಆಕೈತಿ. ಹಾಗಾಗಿ ಕಣ್ಣುಗಳಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಟ್ಟಾರಲ್ಲ. ಈ ಕಣ್ಣುಗಳಿಂದ ನಾವು ಸದಾ ಕಾಲ ಗುರು ಹಿರಿಯರನ್ನ ಪ್ರೀತಿಯಿಂದ ಕಾಣಬೇಕು, ಭಕ್ತಿಯಿಂದ ನೋಡಬೇಕು ಅಂತಾಳ ಮಹಾದೇವಿ ಅಕ್ಕ. ನಮ್ಮ ಮನೆಯೊಳಗೆ ತಂದೆ ತಾಯಿಗಳಿರ್ತಾರ. ಆ ತಂದೆ ತಾಯಿಗಳನ್ನು ಭಕ್ತಿಯಿಂದ ನೋಡೋದು ನಮ್ಮ ಪರಂಪರೆ ಇಲ್ಲೇ ಇಲ್ಲ. ನಾವು ಸದಾ ಕಾಲ ತಂದೆ ತಾಯಿಗಳನ್ನು ಗೌರವಿಸುವಂಥ ಭಾವ ನಮ್ಮದಿಲ್ಲ. ತಾಯಿ ಅನ್ನುವ ಬದಲು ಈಗೆಲ್ಲ ನಾವೆಲ್ಲರೂ ಬಹಳಷ್ಟು ಮುಂದುವರೆದು ನಾಯಿ ಅನ್ನುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೇವಿ. ಜನ್ಮ ನೀಡುವಂಥ ಹೆತ್ತ ತಾಯಿಯನ್ನ ನಾವು ನಾಯಿ ಎನ್ನುವಂಥ ಸಂದರ್ಭಕ್ಕೆ ಒಳಗಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮಲ್ಲಿರುವಂಥ ಅಜ್ಞಾನ. ಅದಕ್ಕೆ ಮಹಾದೇವಿ ಅಕ್ಕ ಹೇಳ್ತಾಳೆ, ಜೀವವನ್ನ ಕೊಟ್ಟಿರುವಂಥ ಜೀವಂತ ಇರುವಂಥ ತಂದೆ ತಾಯಿಗಳನ್ನ ಗೌರವಿಸು ನೀನಪ್ಪ. ಆ ಕಣ್ಣಿನಿಂದ ತಂದೆ ತಾಯಿಗಳನ್ನ ನೋಡುವುದರ ಮುಖಾಂತರ ನಿನ್ನ ಕಣ್ಣಿಗೆ ಒಂದಿಷ್ಟು ಬೆಲೆ ಸಿಗುತ್ತದೆ ಅಂತ ತಿಳ್ಕೊಂಡು ಮಹಾದೇವಿ ಅಕ್ಕ ಹೇಳ್ತಾಳಂದ್ರೆ ನಾವು ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ನಮ್ಮ ಕಣ್ಣುಗಳ ಮುಖಾಂತರ ನೋಡಬೇಕು. ದೇವರನ್ನ ತುಂಬಿಕೊಳ್ಳಬೇಕು. ಯಾವಾಗಲೂ ಕಣ್ಣಿನೊಳಗ ದೇವರುಗಳನ್ನು ತುಂಬಿಕೊಳ್ಳಬೇಕು. ಅದಕ್ಕೆ ಹರಿಹರ ಅಂತಾನ, ನೋಡದ ಕಣ್ಗಳೇಕೆ, ಸಲೆ ಕೇಳದ ಕಿವಿಗಳೇಕೆ, ಭಕ್ತಿಯ ಪಾಡದ ಬಾಯೇಕೆ ಅಂತಾನ. ಭಕ್ತಿಯನ್ನ ಹಾಡದೇ ಇರುವಂತ ಬಾಯಿ ಇದ್ರೂ ಸಹಿತ ಅದು ವ್ಯರ್ಥ. ಸಲೆ ಕೇಳದ ಅಂದ್ರೆ ಒಳ್ಳೆಯ ವಿಚಾರಗಳನ್ನು ಕೇಳದೇ ಇರುವಂತ ಕಿವಿಗಳಿದ್ರೆ ಅದು ವ್ಯರ್ಥ. ಕಣ್ಣುಗಳದಾವಲ್ಲ, ನೋಡೋದಕ್ಕಾಗಿ ಕಣ್ಣು ಕೊಟ್ಟಾನ. ಯಾವುದನ್ನ ನೋಡುವುದಕ್ಕಾಗಿ? ಕೇವಲ ನಿಸರ್ಗದ ಸೌಂದರ್ಯವನ್ನ, ಮೋಜು ಮಸ್ತಿಗಳನ್ನು ತುಂಬಿಕೊಳ್ಳುವಂಥ ಮನೋಭಾವವಾಗಿರುವಂಥ ಮನೋಹರಕವಾಗಿರುವಂಥ ಅಂಥ ದೃಶ್ಯಗಳನ್ನು ನೋಡುವುದಕ್ಕಾಗಿ ಈ ಕಣ್ಣುಗಳನ್ನು ಕೊಟ್ಟಿಲ್ಲ. ಈ ಕಣ್ಣುಗಳನ್ನು ಗುರು ಹಿರಿಯರನ್ನು ನೋಡೋದಕ್ಕಾಗಿ ಕೊಟ್ಟೈತಪ್ಪ. ಆ ಕಣ್ಣುಗಳನ್ನು ನೀನು ಸದುಪಯೋಗ ಮಾಡಿಕೊ ಅಂತಾಳೆ ಮಹಾದೇವಿ. ನಮ್ಮ ಮನೆಯೊಳಗೆ ತಂದೆ ತಾಯಿಗಳಿರ್ತಾರೆ. ಜೀವಂತ ಇರುವಾಗ 1 ರೂಪಾಯಿ ಅವರಿಗಾಗಿ ಖರ್ಚು ಮಾಡೋದಿಲ್ಲ. ನಾವು ಖರ್ಚು ಮಾಡೋದಿಲ್ಲ. ಜೀವಂತ ಇರುವಾಗ 1 ರೂಪಾಯಿ ಖರ್ಚು ಮಾಡೋದಿಲ್ಲ. ಎಲ್ಲ ತಂದೆಯ ತಾಯಿಯ ಆಸ್ತಿ ಎಲ್ಲವೂ ತನ್ನ ಮಗನಿಗೆ ಬೇಕು. ಆದರೆ ಕೊನೆ ಗಳಿಗೆಯೊಳಗ
ತಂದೆ ತೀರಿ ಹೋಗುವಂಥ ಆ ಆಯುಷ್ಯವನ್ನು ಕಳ್ಕೊಳ್ತಾ ಇರುವಂಥ ತಂದೆ ಹಾಸಿಗೆಯನ್ನು ಹಿಡಿದ ಅಂದರೆ ₹1 ಖರ್ಚು ಮಾಡಿ ಒಂದು ಬಿಸ್ಕಿಟ್ ಪುಡ್ಕ ತಂದು ಮಗನು ತಂದೆಗೆ ಕೊಡೋದಿಲ್ಲ. ಆದರೆ ಸತ್ತ ಮೇಲೆ ನಾವೆಲ್ಲರೂ ಮಾಡ್ತೇವೆ, ಒಂದು ಸುಂದರವಾದ ಫೋಟೋ ಮಾಡಿಸ್ತೀವಿ. ಫೋಟೋ ಮಾಡಿಸಿ ಆ ಫೋಟೋದ ಸುತ್ತಲೂ ಸಹಿತ ಜಗ್ ಬಗ್ ಅನ್ನುವಂಥ ಲೈಟ್ಗಳನ್ನು ಹಾಕಿ ಆತನ ತಿಥಿಯನ್ನು ನಾವು ಮಾಡ್ತೀವಲ್ಲ, ಅದನ್ನು ಮಾಡೋದಲ್ಲ. ಆತ ಜೀವಂತ ಇರುವಾಗಲೇ ಆತನನ್ನು ಸುಂದರವಾಗಿ ನೋಡಿಕೊಂಡು ಆತನಿಗೇನು ಬೇಕು ಎಲ್ಲವನ್ನು ಕೊಟ್ಟು ನೀನು ಆತನಿಗೆ ಖುಷಿಯಿಂದ ಮಣ್ಣು ಮಾಡಿದರೆ ನಿನಗವಾಗ ಶ್ರೇಷ್ಠ ಮಗ ಅಂತಾರಪ್ಪ. ನಿನ್ನ ಕಣ್ಣೊಳಗ ತಂದೆಗೆ ಜೀವಂತ ಇರುವಾಗ ಒಂದು ಬಿಸ್ಕಿಟ್ ಪುಡ್ಕ ಕೊಡಲಾರದೆ ಸುಂದರವಾದ ಲೈಟ್ಗಳನ್ನು ಹಾಕಿ ಜಗ್ಬಗ್ಗದಿಂದ ಫೋಟೋ ಇಟ್ಟರೆ ನಿನಗೆ ಕೆಮ್ಮತ್ತಿಲ್ಲ. ಜೀವಂತ ಇರುವಾಗಲೇ ಅವ್ರನ್ನ ನೋಡಿಕೊ. ಏನೆಲ್ಲ ಮರೆತರು ತಮ್ಮ ಹಡೆದವರ ನೀ ಮರಿಬ್ಯಾಡ, ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ ಹಡದ ತಾಯಿನ ಮರಿಬೇಡ ಅಂತದೆ. ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳನ್ನು ಮರಿಬೇಡ. ನಿನ್ನ ಕಣ್ಣಿನಿಂದ ಆ ತಂದೆ ತಾಯಿಗಳನ್ನು ನೋಡು. ನಿನ್ನನ್ನು ಸನ್ಮಾರ್ಗದತ್ತ ಕರ್ಕೊಂಡು ಹೋಗುವಂಥ ಗುರುಗಳನ್ನು ಕಣ್ಣಿನಿಂದ ನೋಡು. ನಿನಗ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸಿಕೊಡುವಂಥ ಹಿರಿಯರನ್ನು ಸ್ವಲ್ಪ ನೋಡು. ಅಂದಾಗ ಈ ಕಣ್ಣಿಗೆ ಬೆಲೆ ಅಂತಾರವರು. ಕಣ್ಣು ಕಾಣದೇ ಇರುವಂಥ ಒಮ್ಮೆ ಸೂರದಾಸ ಸದಾಕಾಲ ಭಗವಂತನ ಕುರಿತು ಚಿಂತನೆ ಮಾಡ್ತಿದ್ದ. ಮಾಡುವಂಥ ಸಂದರ್ಭದೊಳಗೊಮ್ಮೆ ಸೂರದಾಸ ಅಡ್ಡಾಡ್ಕೊತ ಹೋಗ್ತಿರ್ಬೇಕಾದ್ರೆ ಒಂದು ಬಾವಿಯೊಳಗೆ ಬೀಳ್ತಾನೆ. ಕಣ್ಣು ಕಾಣದೇ ಇರುವಂಥ ಸೂರದಾಸ ಬಾವಿಯೊಳಗೆ ಬಿದ್ದ. ಯಾವಾಗ ಸೂರದಾಸ ಬಾವಿಯೊಳಗೆ ಬಿದ್ದ, ಆ ಸೂರದಾಸ ಕೂಗಬೇಕಂದ್ರ ಆ ಬಾವಿ ಸುತ್ತ ಯಾರೂ ಇಲ್ಲ. ಕೂಗಿದರೆ ಯಾರಿಗೆ ಕೇಳೋದಿಲ್ಲ. ಸೂರದಾಸ್ ಅಂತಾನ ಏನು ಮಾಡೋದು ಅಂತ ತಿಳ್ಕೊಂಡು ಬಾವಿಯೊಳಗೆ ಬಿದ್ದೀನಂದ್ರೆ ಚಿಂತೆ ಇಲ್ಲ, ನಾನು ಭಗವಂತನ ಮೇಲೆ ಭಕ್ತಿ ಇಟ್ಟೀನಿ, ಪ್ರೀತಿಯನ್ನು ಇಟ್ಟೀನಿ, ಆ ಭಗವಂತನೇ ನನ್ನನ್ನು ಯಾವ ರೀತಿ ಆದರೂ ಕಾಪಾಡ್ತಾನೆ ಅಂತ ತಿಳ್ಕೊಂಡು ಭಗವಂತನನ್ನು ಸ್ಮರಿಸ್ತಾ ಬಾವಿಯೊಳಗಿದ್ದ. ಅಷ್ಟೊತ್ತಿಗೆ ಭಗವಂತ ಪ್ರತ್ಯಕ್ಷನಾಗಿ ತನ್ನ ಧ್ಯಾನಿಸುವಂಥ ಭಕ್ತನಿಗೆ ತೊಂದರೆಯಾದರೆ ಭಗವಂತ ಬಂದು ಕಾಪಾಡ್ತಾನೆ. ಯಾವುದೇ ರೀತಿಯೊಳಗೆ ಬಂದು ಕಾಪಾಡ್ತಾನೆ. ಬಂದು ಆ ಸೂರದಾಸನಿಗೆ ಕೈ ಕೊಡ್ತಾನೆ ಭಗವಂತ. ಕೈ ಕೊಟ್ಟ ಮೇಲೆ ಕರ್ಕೊಂಡ ಮೇಲೆ ಸೂರದಾಸನಿಗೆ ಭಗವಂತ ಕೇಳ್ತಾನೆ, ಶಿವ ಪರಮಾತ್ಮ ಕೇಳ್ತಾನೆ, ನಾನು ಯಾರು ಗೊತ್ತಾಯ್ತನು ನಿನಗ ಅಂತ. ಅವಾಗ ಆ ಸೂರದಾಸ್ ಅಂತಾನ, ನೀನು ಯಾರಂತ ಕೇಳ್ತಿಲ್ಲಪ್ಪ, ನೀನು ಮತ್ಯಾರು, ಈ ಜಗದ ಒಡೆಯ ನೀನು, ನನ್ನನ್ನು ರಕ್ಷಣೆ ಮಾಡೋದು ನಿನ್ನ ಹೊರೆ, ನಿನ್ನ ಕರ್ತವ್ಯ. ನಾನು ನಿನ್ನನ್ನು ಸದಾಕಾಲ ಸ್ಮರಣೆ ಮಾಡ್ತೀನಿ ಅಂದ್ರೆ ನನಗೆ ಕಷ್ಟ ಬಂದಾಗ ಬಂದು ಕೈ ಹಿಡಿದು ಎತ್ತವನ ಭಗವಂತ ಅನ್ನೋದು ನನಗೆ ಗೊತ್ತದ. ಹಾಗಾಗಿ ನೀನು ದೇವರಲ್ಲದೆ ಮತ್ಯಾರು ಅಲ್ಲ ಅಂತಾನೆ ಆ ಸೂರದಾಸ. ಅವಾಗ ಭಗವಂತಂತಾನ, ಕಣ್ಣಿಲ್ಲ ಅಂದ್ರು ಹೆಂಗೆ ಕಂಡು ಹಿಡದೆ? ಕಣ್ಣು ಇಲ್ಲ ಅಂದ್ರೆ ಹೆಂಗೆ ಕಂಡು ಹಿಡಿದಿ ಅಂದ್ರೆ, ಭಕ್ತ ಕಷ್ಟದಲ್ಲಿರುವಾಗ ಆ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ಬರೋನು ಯಾರು ಅಂದರೆ ಅದು ಕೇವಲ ಜಗದೊಡೆಯನಾಗಿರುವಂಥ ಪರಮಾತ್ಮನೇ ಬರ್ತಾನೆ, ಹೊರತಾಗಿ ಮತ್ತೊಬ್ಬ ಬರಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ಭಾಳ ಖುಷಿ ಪಡ್ತಾನೆ ಭಗವಂತ. ಎಷ್ಟು ಚಲೋ ಮಾತು ಹೇಳಿದೆಪ್ಪ, ಭಾಳ ಖುಷಿ ಆಯಿತು. ಅವಾಗ ಭಗವಂತ ಅಂತಾನಂತ, ಹೌದು ನಿನಗೆ ಏನು ವರ ಬೇಕು ಕೇಳು, ನಾ ಕೊಟ್ಟು ಬಿಡ್ತೀನಿ ಅಂದ. ಏನು ವರ ಬೇಕು ಕೇಳು, ಕೊಟ್ಟು ಬಿಡ್ತೀನಿ. ಸೂರದಾಸ್ ಅಂತಾನಂತ, ಏನೂ ವರ ಬೇಕಾಗಿಲ್ಲ, ನನಗೆ ಕೊಡುವುದಾದರೆ ನನ್ನ 2 ಕಣ್ಣುಗಳನ್ನು ಕೊಡುವಂತಾನೆ. 2 ಕಣ್ಣುಗಳನ್ನು ಕೊಡುವಂದ ತಕ್ಷಣ ಭಗವಂತನಿಗೆ ಬಹಳಷ್ಟು ಆಶ್ಚರ್ಯ ಅನ್ನಿಸ್ತದ. ಭಗವಂತನಿಗೆ ಕೋಪ ಬರ್ತದೆ. ಪರಮಾತ್ಮ ಅಂತಾನ, ಏನೋ ಕುರುಡ ಸೂರದಾಸ, ನೀನೊಬ್ಬ ಸ್ವಾರ್ಥಿ ಇದೆಯಪ್ಪ, ಸ್ವಾರ್ಥಿ ನೀನು.
ಯಾಕೆಪ್ಪ? ಏನಿಲ್ಲ, ನಿನ್ನನ್ನು ಕಾಪಾಡಿದೆ ಅಂದ ಬಳಿಕ ನಿನಗೇನು ವರ ಬೇಕು ಕೇಳು ಅಂದ್ರೆ ನೀನು ಏನು ವರ ಕೇಳಿದೆ ಅಂದ್ರೆ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಜೀವಿನೂ ಸಹಿತ ಆರಾಮಿರ್ಲಿ ಅಂತ ಕೇಳಲಿಲ್ಲ. ಯಾರಿಗೆ ನೋವು ಇರ್ತದೆ ಆ ನೋವನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನ ನೀನು ಎಲ್ಲರಿಗೆ ಕೊಡುವಂತನೂ ನನ್ನನ್ನು ಕೇಳಲಿಲ್ಲ. ನೀನು ಕೇಳಿದ್ದು ಕೇವಲ ನಿನ್ನ ಸ್ವಾರ್ಥದ ಕಣ್ಣುಗಳನ್ನೇ ಅಂತ ಸ್ವಾರ್ಥದ ಕಣ್ಣುಗಳನ್ನು ಕೇಳಿದಲ್ಲ. ಅವಾಗ ಪರಮಾತ್ಮ ಯಾವಾಗ ಸಿಟ್ಟಿಗೆ ಬಂದ, ಕೋಪವನ್ನು ತಾಳಿದ, ಸೂರದಾಸಂತಾನ ಭಗವಂತ ನಾನು ಕಣ್ಣನ್ನು ಕೇಳಿದ್ದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ, ಈ ಸೌಂದರ್ಯದ ಸೊಬಗನ್ನು ನೋಡುವುದಕ್ಕಾಗಿ ಅಲ್ಲ, ಮನರಂಜನೆಯನ್ನು ನೋಡುವುದಕ್ಕಾಗಿ ಅಲ್ಲ, ಚಿತ್ರ ವಿಚಿತ್ರ ದೃಶ್ಯಗಳನ್ನು ನೋಡುವುದಕ್ಕಾಗಿ ನನ್ನ ಕಣ್ಣುಗಳನ್ನು ಕೇಳಲಿಲ್ಲ. ಮತ್ತೆ ಎದಕ್ಕೆ ಕೇಳಿದೋ ಕಣ್ಣ? ಎದಕ್ಕಂದ್ರೆ ಒಂದು ಸಾರಿ ಕಣ್ಣು ಕೊಟ್ಟು ಬಿಡು, ಆ ಕಣ್ಣಿನೊಳಗ ಸದಾಕಾಲ ನಿನ್ನನ್ನು ಸ್ಮರಣೆ ಮಾಡುವಂತ ನಿನ್ನ ಪ್ರತಿಬಿಂಬವನ್ನು ತುಂಬಿಕೊಂಡ ತಕ್ಷಣ ಬೇಕಾದ್ರೆ ನನ್ನನ್ನು ಕಣ್ಣು ಮತ್ತೆ ಕಿತ್ಕೊಂಡು ಬಿಡುವಂತ ತಿಳ್ಕೊಂಡು ಭಗವಂತನಲ್ಲಿ ಕೇಳ್ತಾನಂತೆ ಸೂರದಾಸ. ನನ್ನ ಕಣ್ಣಿನ ತುಂಬ ಸದಾಕಾಲ ನಿನ್ನ ಪ್ರತಿಬಿಂಬ ಇರಲಿ ಅನ್ನೋದಕ್ಕಾಗಿ ಕೇಳಾಕತ್ತೀನಪ್ಪ. ಸ್ವಾರ್ಥಕ್ಕಾಗಿ ಈ ಸೌಂದರ್ಯವನ್ನು ನೋಡುವುದಕ್ಕಾಗಿ ನನ್ನ ಕಣ್ಣುಗಳನ್ನು ಕೇಳಾಕತ್ತಿಲ್ಲ. ಆ ಕಣ್ಣಿನೊಳಗೆ ಸದಾ ನಿನ್ನ ಚಿತ್ರ ಇರಬೇಕು, ಆ ಚಿತ್ರವನ್ನು ತುಂಬಿಕೊಂಡು ಬಿಡ್ತೀನಿ, ಅದಕ್ಕೆ ನನ್ನ ಕಣ್ಣುಗಳನ್ನು ಆ ಕ್ಷಣದೊಳಗೆ ಮತ್ತೆ ಕಿತ್ಕೊಂಡು ಬಿಡುವಂತಾನೆ. ಅಂದರೆ ಕಣ್ಣುಗಳ ತುಂಬ ಏನಿರಬೇಕಂದ್ರೆ ಮಹಾತ್ಮರ, ಸಂತರ, ಯೋಗಿಗಳ, ಜ್ಞಾನಿಗಳ, ಅನುಭಾವಿಗಳ, ಶರಣರ ಚಿತ್ರಗಳು ನಮ್ಮ ಕಣ್ಣಿನೊಳಗ ಕಂಗೊಳಿಸ್ತಾ ಇರಬೇಕು. ಅವಾಗ ಈ ಕಣ್ಣಿಗೆ ಬೆಲೆ ಬರ್ತೈತಿ ಅಂತ ಅಕ್ಕ ಹೇಳ್ತಾಳೆ. ನಮ್ಮ ಕಣ್ಣಿಗೂ ಒಂದಿಟ್ಟು ಬೆಲೆ ಬರಬೇಕಂದ್ರೆ ಸದಾಕಾಲ ನಂದಿ ಬಸವಣ್ಣನನ್ನ, ಬಸವೇಶ್ವರನ್ನ, ಹಿರಿಯರನ್ನ, ಗುರುಗಳನ್ನ ನಮ್ಮ ಕಣ್ಣು ಮುಖಾಂತರ ನೋಡೋದು, ಅವ್ರು ಹೇಳಿದ್ದನ್ನು ಕೇಳೋದು, ಅವ್ರು ಹೇಳಿದ ಮಾತುಗಳನ್ನು ಪರಿಪಾಲನೆ ಮಾಡಿಕೊಂಡು ಬದುಕಿದ್ರೆ ನಮ್ಮ ಬದುಕು ಸುಂದರವಾದ ಬದುಕಾಗುತ್ತೆ ಅಂತಾರೆ. ಮುಂದೆ ಹೇಳ್ತಾಳಾಕಿ, ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಗಳನ್ನು ಕೇಳೋದು. ಕರ್ಣ ಅಂದ್ರೆ ಕಿವಿ. ಈ ಕಿವಿಗೆ ಏನು ಶೃಂಗಾರ ಅಂದ್ರ ಸುಗೀತಗಳನ್ನು ಕೇಳೋದು, ಒಳ್ಳೆಯ ಗೀತೆಗಳನ್ನು ಕೇಳೋದು. 12ನೇ ಶತಮಾನದ ಎಲ್ಲ ಶರಣರ ವಚನಗಳನ್ನು ನಮ್ಮ ಕಿವಿಯೊಳಗೆ ಆಲಿಸೋದು, ಮಹಾತ್ಮರ ನುಡಿಗಳನ್ನು ಕೇಳೋದು, ಅನುಭಾವಿಗಳ, ದಾರ್ಶನಿಕರ, ಮಹಾತ್ಮರ ಆಶೀರ್ವಚನಗಳನ್ನು ಕೇಳ್ತಾ ಹೋಗಿಬಿಟ್ರೆ ನಮ್ಮ ಕಿವಿ ಅವಾಗ ಪವಿತ್ರವಾಗ್ತಾವಪ್ಪ. ಅಂತ ಪವಿತ್ರವಾದ ಕಿವಿಗಳು ಅವಾಗ ಬೆಲೆಯನ್ನು ಪಡ್ಕೊಳ್ತಾವ. ಅಂತ ಬೆಲೆಯನ್ನು ಪಡ್ಕೊಳ್ಳುವಂಥ ಕಿವಿಗಳನ್ನು ನೀನು ಮಾಡಿಕೊಳ್ಬೇಕಂದ್ರೆ 1 ತಿಂಗಳ ಪರ್ಯಂತರ ಈ ಶಿವಶರಣರ ವಚನ ಚಿಂತನ ಅನ್ನುವಂಥ ಪ್ರವಚನವನ್ನು ಕೇಳಿದಾಗ ನಿನ್ನ ಕಿವಿ ಪವಿತ್ರವಾಗ್ತವೆ ಅಂತಳಾಕಿ. ಏನಾರ ಹೇಳ್ರಿ ಅಜ್ಜಾರ, ಈ ಕಡೆ ಕೇಳಿ ಈ ಕಡೆ ಬಿಡೋದಾಗೈತೆ. ನಮ್ದು ಕಿವುಡರ ಲೋಕ ಅಂತ ಇರ್ತೈತಿ, ಗೊತ್ತ ನಿಮಗೆ? ಕಿವುಡರ ಲೋಕ. ಕಿವಿ ಕೇಳ್ತು ಅಂದ್ರೆ ಚಲೋ, ಕೇಳಲಿಲ್ಲ ಅಂದ್ರೆ ಅವನ ಮುಂದೆ ಏನು ಬಬ್ಬಿ ಗುಟ್ಕೊಂಡ್ರು ಗೊತ್ತಾಗೋದಿಲ್ಲ. ಏನಾರ ಅನ್ರಿ ನೀವು, ಹಿಂಗ ಕಿವುಡ್ರ ಲೋಕ. ಏನಾರ ಹೇಳ್ರಿ ಅಜ್ಜಾರ, ಈಗ ಕೇಳೋದು ಮತ್ತೆ ಮರ್ತು ಬಿಡೋದು, ಹಂಗಾಗಬಾರ್ದು. ಕೇಳಿದ್ದನ್ನ, ಆ ಕೇಳಿದ ವಿಚಾರಗಳನ್ನು ಬಾಯಿಗೆ ಬರುವ ಬದಲು ನೆತ್ತಿಗೆ ಏರಿಸ್ಬೇಕಂತೆ, ಮಸ್ತಕಕ್ಕೆ ಏರಿಸ್ಬೇಕಂತೆ. ಆ ಕೇಳಿದ ವಿಚಾರಗಳನ್ನು ಮಸ್ತಕಕ್ಕೆ ಏರಿಸ್ಕೊಂಡ್ರ ನಮ್ಮ ಬದುಕಿನೊಳಗ ನಡೆಗಳೂ ಬರ್ತಾವ, ಒಳ್ಳೆಯ ನುಡಿಗಳು ಬರ್ತಾವ. ನಡೆ ನುಡಿ ಒಂದಾತು ಅಂದ್ರೆ ನಮ್ಮ ಬದುಕು ಶರಣರ ಬದುಕಾಗ್ತದೆ. ನಾವೇನು ಹೇಳಿದ್ರು ಕೇಳ್ಕೊಂಡು ಹೋಗೋರು ಭಾಳದೇವು. ಕಿವುಡ್ರ ಲೋಕ ಆಗಿಬಿಟ್ಟೈತಿ. ಏನಾರ ಹೇಳ್ರಿ ಹ್ಞೂನ್ರಿ ಅಚ್ಚಾರ. ಒಬ್ಬವ ಹೊಲದಾಗ ನೇಗಿಲ ಹೊಡ್ಯಾಕತ್ತಿದ್ದ. ನೇಗಿಲ ಹೊಡೆಯುವಂಥ ಸಂದರ್ಭದೊಳಗ ಅವನಿಗೆ ಕಿವಿ ಕೇಳ್ತಿದ್ದಿಲ್ರಿ. ಅವನು ಹೊಲದ ಪಕ್ಕದೊಳಗ ಒಬ್ಬ ಕುರಿ ಕಾಯವ್ ಬಂದ. ಕುರಿ ಕಾಯವ್ ಬಂದ ತಕ್ಷಣ ಅವ ಅಂತಾನ, 4 ಗಂಟೆ ಆಗಿತ್ತು. ಕುರಿ ಕಾಯವನಿಗೆ ಒಂದು ಹವ್ಯಾಸ ಇತ್ತು. ಏನು ಹವ್ಯಾಸ ಅಂದ್ರೆ 4:30-5 ಗಂಟೆ ಸುಮಾರಿಗೆ ಒಂದಿಟ್ಟು ಚಾ ಕುಡಿದು ಬರಾಕ್ ಹೋಗುವಂತ ಹವ್ಯಾಸ ಅವನಿಗೆ. ಆ ಹವ್ಯಾಸ ಇತ್ತಲ್ಲ, ಕುರಿ ಹೊಡ್ಕೊಂಡು ಬಂದಿದ್ದ. ಅವ ದೂರ ನೇಗಿಲ ಹೊಡ್ಯಾಕತ್ತಿದ್ದ. ಇವ ಇಲ್ಲೇ ನಿಂತ್ಕೊಂಡು ಸೊನ್ನಿ ಮಾಡಿದವ. ಮೌನ ಅನಂತಕ್ಕೆ ಭಾಷಾ ಹೈ ಅಂತಾರ. ನಿಮಗೆ ಯಾವುದೇ ಭಾಷೆಗಳು ಬರಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ಬರೇ ನಾವು ಒಂದಿಷ್ಟೇನಾದ್ರೂ ಮೌನದಿಂದಲೇ ಆಕ್ಷನ್ ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತೈತಿ. ಆಕ್ಷನ್ ಮಾಡಿದ
ನೀವೆಲ್ಲೋ ಹೋಗಿರ್ತೀರಿ, ನಿಮಗೆ ನೀರಡಿಕೆ ಆಗಿತ್ತು ಅಂದ್ರೆ ನೀವು ನೀರು ಕೊಡುವಂಥ ಯಾವ ಭಾಷೆನೂ ಬರಲಿಲ್ಲ ಅಂದ್ರೆ ಕೇಳೋದಿಲ್ಲ. ಅವಾಗ ಒಂದು ಆ್ಯಕ್ಷನ್ ಮಾಡ್ತೀರಿ. ಸ್ವಲ್ಪ ಹಿಂಗೆ ಮಾಡಿಬಿಟ್ರೆ ಅವ್ರಂತಾರೆ, ಓಹೋ ನೀರಡಿಕೆ ಆಗೈತಿ, ನೀರು ತಗೋರಿ ಅಂತ ನೀರು ಕೊಡ್ತಾರೆ. ಒಂದಿಟ್ಟು ಹೊಟ್ಟೆ ಹಸಿವಾಗಿತ್ತು ಅಂದ್ರೆ, ಹೊಟ್ಟೆ ಹಸ್ತಿತ್ತಂದ್ರೆ ಅವಾಗಂತೀರಿ ಊಟ ಮಾಡಕ್ಕೆ ಕೊಡ್ರಿ ಅಂತ. ಇಂಗ್ಲೀಷ್ನಾಗ ಬರೋದಿಲ್ಲ, ಹಿಂದಿಯಾಗ ಬರೋದಿಲ್ಲ, ತಮಿಳ್ ಒಳಗೆ ಬರೋದಿಲ್ಲ, ಯಾವ ಭಾಷೆದೊಳಗೆ ಬರಲಿಲ್ಲ ಅಂದರೆ ಬರೀ ಒಂದಿಷ್ಟು ಹಿಂಗೆ ಸೊನ್ನೆ ಮಾಡ್ತೀರಿ. ಅವಾಗ ಅವ್ರು ತಿಳ್ಕೊಳ್ತಾರೆ, ಎದುರಿಗಿರೋರು ಹಸಿವಾಗೈತೆ ಅಂತ ಏನಾರು ಒಂದಿಟ್ಟು ನೀಡಿ ಕೊಡ್ರಿ ಅಂತಾರೆ. ಅದೆಲ್ಲ ಆದಮೇಲೆ ಒಂದಿಟ್ಟು ನಿದ್ದೆ ಬಂತಂದ್ರೆ ಮಲಗ್ತೀನಿ ಅಂತ ತಿಳ್ಕೊಂಡು ಹೇಳಕ್ಕೆ ಬರಲಿಲ್ಲ ಅಂದ್ರೆ ಅವಾಗ ಸ್ವಲ್ಪ ಹಿಂಗೆ ಸೊನ್ನೆ ಮಾಡಿಬಿಟ್ರೆ ಸಾಕು, ಓಹೋ ನಿದ್ದೆ ಬಂದೈತೆ ಅಂತ ಹಾಸಿಗೆ ಕೊಡ್ರಿ ಅವನಿಗೆ ಅಂತ. ಯಾವ ಭಾಷೆಗಳು ಬೇಕಾಗಿಲ್ಲ, ಆ್ಯಕ್ಷನ್ಗಳಿದ್ರೆ ಸಾಕು, ಎಲ್ಲವೂ ದೊರಕ್ತಾವೆ. ಹಂಗೆ ಅವ ಏನು ಮಾಡಿದ ಅಂದ್ರೆ ಚಾ ಕುಡಿದು ಬರ್ತೀನಿ, ಒಂದಿಟ್ಟು ಕುರಿ ನೋಡಂತ ಆ್ಯಕ್ಷನ್ ಮಾಡಿ ಸೊನ್ನೆ ಮಾಡಿ ಹೋದವ. ಹೋಗಿ ಹೊಳ್ಳಿ ಬರೋದ್ರೊಳಗೆ ಯಾವ ಕುರಿನೂ ಸಹಿತ ಎಲ್ಲಿ ಹೋಗಿದ್ದಿಲ್ಲ, ಅಲ್ಲೇ ನಿಂತಿದ್ದು. ಭಾಳ ಖುಷಿ ಪಟ್ಟವ ಕುರಿ ಕಾಯವ. ಅವ ಅಂದ ಮೇಲೆ ಒಂದು ಕುರಿ ಕಾಲು ಮುರಿದಿತ್ತು. ಕಾಲು ಮುರಿದ ಕುರಿಯನ್ನು ಹೊತ್ಕೊಂಡು ಸೀದಾ ಎಲ್ಲಿಗೆ ಬಂದ ಅಂದ್ರೆ ಅವ ನೇಗಿಲ ಹೊಡೆಯವನ ಹತ್ರ ಬಂದ. ನೇಗಿಲ ಹೊಡೆಯವನಿಗೆ ಹೇಳ್ತಾನವ, ನೋಡಪ್ಪ ಚಲೋ ಕುರಿ ಕಾದಿ, ಆ ಕುರಿಯನ್ನು ನೋಡಿಯಪ್ಪ, ಎಲ್ಲಿ ಹೋಗಿಲ್ಲ ನನ್ನ ಕುರಿಗಳು, ಅದಕ್ಕೆ ನಿನಗೆ ಈ ಕಾಲು ಮುರಿದ ಕುರಿಯನ್ನು ಗಿಫ್ಟ್ ಕೊಡ್ತೀನಿ ತಗೋ ಅಂತ ಅವ ಅಂತಾನ. ಕುರಿ ಕಾಯವ ಇವ ಅಂತಾನ, ಏನೋ ನಾ ನೋಡಿದ್ರೆ ಇಲ್ಲೇ ಅದೀನಿ, ಕುರಿ ಕಾಲು ಮುರಿದಿ ಅಂತ ಜಗಳಕ್ಕೆ ಬಂದಿ ಅಂತ ಅವ ಅಂತ. ಅವಂದು ಕಿವಿ ಡ್ಯಾಮು, ಇವಂದು ಕಿವಿ ಡ್ಯಾಮು. ಕಾಲು ಮುರಿದಿಲ್ಲ ಅಂತ ಇವ, ಕುರಿ ತಗೋ ಅಂತ ಅವ. ಇಬ್ಬರದು ಕಿವಿ ಕೇಳವಲ್ದು. ಇವ ತಗೋರೋ ಗಿಫ್ಟ್ ಕೊಡ್ತೀನಿ, ಬಹುಮಾನವಾಗಿ ಕೊಡ್ತೀನಿ, ಚಲೋ ಕುರಿ ನೋಡಿ ಇಟ್ಟತ್ತನ್ನ ನಾ ಬರೋ ಮಠ ಅಂತ ಇವ ಕೊಡಾಕ್ ಬಂದ್ರ, ನಮ್ಮ ಪ್ರಾಣಿ ಮಾಡಿ ನಾ ಹೇಳ್ತೀನಿ ನಾ ಕಾಲು ಮುರಿದಿಲ್ಲ ಅಂತಿವ ಅಂತ. ಎರಡು ಜಗಳ ತೆಗೆದಿವಿ, ತಗೋ ಅಂತಿದ್ದು ಮುರಿದಿಲ್ಲ ಅಂತದು. ಹಂಗ ದಾರಿ ಹಿಡ್ದು ಹೊಂಟಿದ್ರಲ್ಲ, ಮಂದಿ ಅಡ್ಡಾಡುವಾಗ ಒಬ್ಬ ಪೊಲೀಸ್ ಹೊಸ ಕುದುರೆ ತಗೊಂಡು ಬಂದವ. ಹೊಸ ಕುದುರೆ ತಗೊಂಡು ಬಂದ, ಅವನ ಹತ್ರ ಬಂದ್ರಿ ಇವರಿಬ್ರು. ಅವ ಕುರಿ ಹೊತ್ಕೊಂಡು ಹಿಂಗೆ ಬಂದ, ಇವನು ಬಂದ ಮೇಲೆ ಪೊಲೀಸ್ಗಂತಾನ ಕುರಿ ಕಾಯವ, ನೋಡ್ರಿ ಪೊಲೀಸರ ಇವ ಚಲೋ ಕುರಿ ಕಾದಾನ, ಅದಕ್ಕೆ ಈ ಕುರಿನ ಅವನಿಗೆ ಬಹುಮಾನವಾಗಿ ಕೊಡ್ತೀನಿ ತಗೊಳ್ಳವಲ್ಲ ಅಂತ ಇವ ಅಂದ. ಅವ ಅಂತಾನ, ನೋಡ್ರಿ ಪೊಲೀಸರ, ನಾನಂಕರ್ ಕಾಲು ಮುರಿದಿಲ್ಲ, ನಾ ಕುರಿ ಹತ್ರ ಹೋಗಿಲ್ಲ, ಕಾಲು ಮುರಿದಿ ಅಂತ ನ್ಯಾಯಕ್ಕೆ ಬಂದಾನ, ಈಗ ನೀವ ನ್ಯಾಯ ಹೇಳ್ರಿ ಅಂದವ. ಅವ ಪೊಲೀಸ್ ಅಂತಾನ, ಏನ್ರೋ ಮಕ್ಕಳ್ರೆ, ಈಗರ ಹೊಸ ಕುದುರೆ ಖರೀದಿ ಮಾಡ್ಕೊಂಬಂದಿನಿ, ನೀವಿಬ್ಬರು ಸೇರಿ ನಾನು ಕುದುರೆ ಅಂತ ಜಗಳಕ್ಕೆ ಬಂದಿರ ಅಂತನವ. ಅವಂದು ಕಿವಿ ಡ್ಯಾಮರ, ಅವಂದು ಹೋಗ್ಯದ. ಅವ ಅಂದ ನನ್ನ ಕುದುರೆ ಅಂತವ, ಇವರಿಬ್ಬರು ಇವ ಆ ಕುರಿ ತಗೊಂತೀವ, ನಾ ಮುರಿದಿಲ್ಲ ಅಂತೀವ. ಇವು ಮೂರು ಜಗಳ ಚಲವಾತ್. ನಂದಂತವ ತಗೋ ಅಂತೀವ, ಮುರಿದಿಲ್ಲ ಅಂತೀವ. ಇವು ಮೂರು ಜಗಳ ಮಾಡ್ಕೊಂತ ಊರಾಗ ಒಬ್ಬ ಗೌಡಿದ್ದ. ಆ ಗೌಡನ ಹತ್ರ ನ್ಯಾಯಕ್ಕೆ ಬಂದ್ರಿ ಅವರು. ಆ ಗೌಡ ಒಂದಲ್ಲಂತ 3 ಮದುವೆ ಆಗಿದ್ದ ಮಗ, ಒಂದಲ್ಲಂತ 3 ಮದುವೆ ಆಗಿದ್ದ. ಜಗಳ ಮಾಡಿ ಅವತ್ತು ತವ್ರ ಮನೆಗೆ ಕಳಿಸಿದ್ದವ. ಈ ಮೂವರು ಬಂದರು. ಆಗ ಬಂದು ಕೂತಿದ್ದ ಚೇರ್ ಮೇಲೆ ಇವ ಕುರಿ ಕಾಯವ ಬಂದ. ನೋಡ್ರಿ ಸಾವುಕಾರ ಗೌಡ್ರ, ನಂದೊಂದು ಕುರಿ ಚಲೋ ನೋಡಿದ್ದವ, ಅದಕ್ಕೆ ಈ ಕಾಲು ಮುರಿದ ಕುರಿನ ಅವನಿಗೆ ಬಹುಮಾನವಾಗಿ ಕೊಡಕ್ಕೆ ಬಂದಿನಿ, ತಗೊಳ್ಳವಲ್ಲ. ಇವ ಬಂದ, ನೋಡ್ರಿ ಗೌಡ್ರ, ನಾನಂಕರು ಕುರಿ ಕಾಲು ಮುರಿದಿಲ್ಲ, ಮತ್ತಿವ ಮುರಿದಾನಂತ ಜಗಳಕ್ಕೆ ಬಂದಾನಂತ ಇವ ಅಂದ. ಪೊಲೀಸ್ ಅಂತಾನ, ನೋಡ್ರಿ ಗೌಡ್ರ, ಕುದುರಿನ ಹೊಸಾದ ನಾ ತಂದೀನಿ, ಆದ್ರೆ ಇವರಿಬ್ಬರು ಸೇರಿ ನಂದನಕತ್ತರ, ನೀವ ನ್ಯಾಯ ಹೇಳ್ರಿ ಅಂದವ. ಆ ಗೌಡಂತಾನ, ಏನ್ರೋ ಮಕ್ಕಳ್ರ್ಯಾ, ಇಡೀ ಊರ್ ಮಂದಿ ಬಂದು ಹೇಳಿದ್ರೆ ನನ್ನ ಹೆಂಡ್ರ ನಾನು ಒಳಗೆ ಮನ್ಯಾಗ ಕರ್ಕೊಳ್ಳೋದಿಲ್ಲ, ಇನ್ನು ನೀವು ಮೂವರು ಹೇಳಿದ್ರೆ ನಾನು ಹೆಂಡ್ರನ್ನ ಕರ್ಕೊಂತೀನಿ ನಾ ಅಂದಂತವ. ಅವಂದು ಕಿವಿ ಡ್ಯಾಮರ. ಹೇಳುವ ತಾತ್ಪರ್ಯ ಅಂದರೆ ಕಿವುಡರ ಲೋಕವಾಗಿ ಹೋಗ್ಬಿಟ್ಟಿದೆ. ಹೇಳುವ ವಿಚಾರಗಳನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಅಂದಾಗ ಮಾತ್ರ ಬದುಕು ಸಾರ್ಥಕ, ಜೀವನ ಸಾರ್ಥಕ. ಅಂಥ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಾವು ಶರಣರ ಸುಗೀತಗಳನ್ನು ಕೇಳಬೇಕು, ಮಹಾತ್ಮರ ಆಶೀರ್ವಚನಗಳನ್ನು ಕೇಳಬೇಕು. ಅಂದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ವಿಚಾರವನ್ನು ಕುರಿತು ಭಾಳ ಸುಂದರವಾಗಿ ಅಕ್ಕ ಮಹಾದೇವಿ ನಮ್ಗೆ ಹೇಳ್ಕೊಂತ ಬರ್ತಾಳೆ. ಇನ್ನೂ ಹಲವಾರು ವಿಚಾರಗಳು, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು ಅನ್ನುವಂಥ ವಿಚಾರಗಳಿದ್ದಾವೆ. ಅವನ್ನ ನಾಳೆಗೆ ಬೇಕಾದರೆ ಚಿಂತನೆಯನ್ನು ಮಾಡೋಣ.